ಮತ್ತೆ ನಿಮ್ಮ ಎಲ್ಲರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಕ್ಕೆ ತುಂಬ ದಿನ ಆಯಿತು. ಎಲ್ಲರಿಗೂ ನಮಸ್ಕಾರ ರಿಟರ್ನ್ ಬರೋಗಳು ಇರ್ಬೋದು ಗೈಸ್. ಎಲ್ಲರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಕ್ಕೆ ತುಂಬ ದಿನ ಆಯಿತು ಮೋಟ್ರ್ ವ್ಲಾಗ್ ಮಾಡಿ. ಸೊ ಅದಕ್ಕೋಸ್ಕರ ಇವತ್ತು ಮೋಟ್ರ್ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಸೊ ಇವತ್ತು ಬೆಳಿಗ್ಗೆ ಅಲ್ಲ, 8 ಗಂಟೆ ಆಯಿತು. ಸೊ ನಾನು, ನನ್ನ ವೈಫು ಮತ್ತು ನನ್ನ ವೈಫ್ ಅವರ ಕೊಲೀಗು ಮತ್ತು ಅವ್ರ ಹಸ್ಬೆಂಡು ಚಿಕ್ಕ ಬ್ರೇಕ್ಫಾಸ್ಟ್ ರೈಡ್ಗೆ ಹೋಗ್ತಾಯಿದ್ದೀವಿ. ಬೇಲೂರು ಕ್ರಾಸ್ ಹತ್ರ, ಎಲ್ಲಿ ಬರುತ್ತೆ ಅಂದರೆ ಕುಣಿಗಲ್ ಹತ್ರ. ಸೊ ಇಲ್ಲಿಂದ ನಮ್ಮ ಮನೆಯಿಂದ 123 ಕಿಲೋಮೀಟರ್ಸ್ ಇನ್ ಟೋಟಲ್. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಇನಿಷಿಯಲ್ ಪ್ಲ್ಯಾನ್ ಬಂದುಬಿಟ್ಟು 6 o'clock ಬಿಡೋಣ ಅಂತ ಇತ್ತು, 6:30ಗೆ. ಆಮೇಲೆ ಅವ್ರು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಲೇಟ್ ಮಾಡ್ತೀವಿ. ನಿಮ್ಗೆ ಗೊತ್ತಲ್ಲ ನಮ್ಮ ಟೈಮಿಂಗ್ಸು, ಎಸ್ಪೆಷಲಿ ನನ್ನ ವೈಫ್ ಇದ್ದರೆ ಅದಿನ್ನೂ ಲೇಟ್ ಆಗುತ್ತೆ ಅಂತ ನನಗೆ ಇನ್ನೂ ಗೊತ್ತಾಯಿತು. ಸೊ 7 o'clock ಬಿಡೋಣ ಅಂತ, 7:30ಗೆ ಬಿಡೋಣ ಅಂತ ಇದ್ವಿ. ಈಗ 8 o'clock ಬಿಡ್ತಾಯಿದ್ದೀವಿ. ಸೊ ಮೀಟಪ್ ಪಾಯಿಂಟ್ ಬಂದುಬಿಟ್ಟು ನಮ್ಮದು ನೆಲಮಂಗಲ ಟೋಲ್ಗೇಟ್, ನಾಗಸಂದ್ರ ಟೋಲ್ಗೇಟ್ ಇದೆಯಲ್ಲ ಅಲ್ಲಿ. ಸೊ ನೋಡೋಣ. ಸೋ ಫಾರ್ ನಾನು ರೈಡಿಂಗ್ ಗೇರ್ ಅದೆಲ್ಲ ಹಾಕಿದ್ದೀನಿ. ನನ್ನ ವೈಫ್ ಹತ್ರ ಹಾಕು ಅಂತ ಹೇಳಿದ್ರೆ ನನಗೆ ಆಗೋಲ್ಲ, ಅದು ಕಂಫರ್ಟಬಲ್ ಇಲ್ಲ ಅಂತೇಳಿದ್ರು. ಓಕೆ, ನಾವು ಹೇಳಕ್ಕೆ ಮಾತ್ರನೇ ಆಗುತ್ತೆ, ಫೋರ್ಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅವರು ನಾನು ಹಾಕಲ್ಲ ಅಂತೇಳಿದ್ರು. ಸರಿ ಫೈನ್, ಓಕೆ ಫೈನ್. ಸೊ ನಿಮ್ಮನ್ನ ನಾನು ಬಂದುಬಿಟ್ಟು ಹೈವೇ ಟಚ್ ಆದಮೇಲೆ ಸಿಗ್ತೀನಿ. ಏನಕ್ಕಂದರೆ ಸೇಮ್ ಓಲ್ಡ್ ರೋಡ್ ತೊಗೊತಾ ಇದ್ದೀನಿ. ಯಾವುದಂದರೆ ನಾವು ಚಿಕ್ಕಮಂಗ್ಳೂರು ಹೋಗಿದ್ವಲ್ಲ, ನೀವೇನೋ ನಮ್ಮ ವೀಡಿಯೋ ನೋಡಿದ್ರೆ ಚಿಕ್ಕಮಂಗ್ಳೂರದು, ನಾನು ಐ ಕಾರ್ಡಲ್ಲಿ ಹಾಕ್ತೀನಿ. ದಯವಿಟ್ಟು ಚೆಕ್ ಮಾಡಿ, ಪ್ಲೇಲಿಸ್ಟು ಕ್ರಿಯೇಟ್ ಮಾಡಿದ್ದೀನಿ ಟ್ರಾವೆಲ್ ವೀಡಿಯೋಸ್ ಅಂತ. ಸೊ ಚೆಕ್ ಮಾಡಿ. ಸೊ ಬನ್ನಿ, ನಾನು ನಿಮ್ಮನ್ನ ಮತ್ತೆ ಹೈವೇ ಟಚ್ ಆದಮೇಲೆ ಸಿಗ್ತೀನಿ. ಸೊ ಇಯರ್ ವಿ ಹ್ಯಾವ್ ಗೈಸ್ ಮಹೇಂದ್ರದು ಅಡ್ವೆಂಚರ್ ರ್ಯಾಲಿಸ್ಟ್ ಇದಿದೆ, ನಡೀತಾ ಇದೆ ಇಲ್ಲಿ. ನೋಡ್ತಾ ಇದ್ದೀರಾ, ಇದು ಕಾರ್ ನಂಬರ್ 1, ದ ಲೀಡ್ ಕಾರ್ ಇದು. ಸೊ ನೋಡ್ತಾ ಇದ್ದೀರಲ್ಲ. ಸೊ ಟೋಟಲಾಗಿ ಬಂದ್ಬಿಟ್ಟು ಒಂದು 15 ಕಾರ್ಸ್ ಇದೆ ಮಹೇಂದ್ರ ಅವ್ರದ್ದು, ಥಾರು ಮತ್ತು XUV 700 ಮಿಕ್ಸ್ ಆಗಿ. ಸೊ ದೇ ಗೋಯಿಂಗ್ ಆನ್ ಫಾರ್ ಅ ರೈಡ್, ಅಡ್ವೆಂಚರ್ ರೈಡ್. ಸೊ ಪ್ರತಿಯೊಂದು ಗಾಡಿ ಬಂದ್ಬಿಟ್ಟು MH ಮತ್ತು ಕೆಲವೊಂದು ಗಾಡಿ ಬಂದ್ಬಿಟ್ಟು TN ಇದೆ, ಸರಿ. ಸೊ ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಪಿನಿ ಹತ್ರ ಇದ್ದೀವಿ. ಇಲ್ಲಿಂದ ಫ್ಲೈಓವರ್ ತೊಗೊತೀವಿ, ತಗೊಳ್ಳೋಣ. ಏನಕ್ಕೆ ಅದರಿಂದನೇ ಬೇಗ ರೀಚ್ ಆಗೋಗುತ್ತೆ. ಒಂದು ರೈಡರ್ ಎಲ್ಲ ಹೋಗ್ತಾ ಇದ್ದಾರೆ ಆರಾಮಾಗಿ, ಪೀಸ್ಫುಲ್ ಸೋಲೋ ರೈಡ್. ನಾವು ಸೋಲೋ ರೈಡ್ ಮಾಡಿದ್ದು ಬಂದುಬಿಟ್ಟು ರೀಸೆಂಟಾಗಿ ಏರ್ಕಾಡಿಗೆ ಮಾಡಿದ್ವಿ ಸೋಲೋ ರೈಡ್ ಅಷ್ಟೇ. ಅದು ಬಿಟ್ಟರೆ ಅದಕ್ಕೆ ಎಲ್ಲೂ ಮಾಡಿಲ್ಲ. ಸೊ ಇನ್ನೊಂದು ಸೋಲೋ ರೈಡ್ ಬೇಗ ಮಾಡಬೇಕು, ಎಷ್ಟೇ ಬೇಗ ಆಗುತ್ತೋ ಅಷ್ಟೇ ಬೇಗ. ಈ ಏರಿಯಾದಲ್ಲಿ ಯಾವಾಗಲೂ ಟ್ರಾಫಿಕ್ ಇರುತ್ತೆ ಗುರು. KSRTCಗಳಿದಾರಲ್ಲ, ಅವ್ರ ಪಕ್ಕದಲ್ಲೇ ಬಂದ್ಬಿಟ್ಟು BMTC ನಿಲ್ಲಿಸ್ತಾರೆ. ಇದು ಇಷ್ಟು ದೂರ, ಅಲ್ಲಿ ಮುಂದೆ ತನಕ ಹೋಗ್ಬೋದು. ಜನ ಬಂದ್ಬಿಟ್ಟು ಅವ್ರಿನ್ನೂ ಅಲ್ಟಿಮೇಟ್ ಲೆವೆಲು, ಅವರು ಮುಂದೆ ಬಂದು ನಿಲ್ಕೊಂಡ್ಬಿಡ್ತಾರೆ. ನೋಡಿ, ಬಸ್ಸಸ್ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸ್ಬಿಡ್ತಾರೆ ಇವರು ಪ್ಯಾಸೆಂಜರ್ನ ಪಿಕ್ ಮಾಡೋಕ್ಕೆ. ನಾವು ಈ ಫ್ಲೈಓವರ್ ತಗೊಳ್ಳೋಣ. ಬ್ಯಾಂಗ್ಳೂರು ನೆಲಮಂಗಲ ಟೋಲ್ ರೋಡ್ ಸ್ಟಾರ್ಟ್ಸ್. ವಿತೌಟ್ ಇಂಡಿಕೇಟರ್ ಟರ್ನ್ ಮಾಡೋರು ಯಾವನ್ ಬರ್ತಂತ ನೋಡೋಣ. ಸೊ ಹೆವಿ ಲೋಡ್ ವೆಹಿಕಲ್ಸ್ಗಳನ್ನ ಅಲೌಡ್ ಇಲ್ಲ ಫ್ಲೈಓವರ್ ಮೇಲೆ. ಸೊ ಅದಕ್ಕೋಸ್ಕರನೇ ಈ ಟ್ರಾಫಿಕ್ಕು. ಬಸ್ಸು ಅದೆಲ್ಲ ಬಂದ್ಬಿಟ್ಟು ಮೇಲೆ ಹೋಗ್ಬಿಡಲ್ಲ. ನಾವು ಮಾತ್ರ 2 ವೀಲರ್ ಆ್ಯಂಡ್ 4 ವೀಲರ್ ಮಾತ್ರ ಬಿಡ್ತಾರೆ ಈ ರೋಡಲ್ಲಿ. ಆ್ಯಂಡ್ ಬ್ಯಾಂಗ್ಳೂರು ಕರ್ನಾಟಕ KSRTC ಬಂದು EV ಗಾಡಿ, ಎಲೆಕ್ಟ್ರಿಕ್ ಬಚ್. ರಿಟರ್ನ್ ಬರೋಗಳು ಇರ್ಬೋದು ಗೈಸ್, ಟ್ರಾಫಿಕ್ಕು. ಈ ಫ್ಲೈಓವರಲ್ಲಿ ಏನೋ ಕೆಲಸ ನಡೀತಾ ಇದೆ, ಅದು ಇನ್ನೂ ಫಿಕ್ಸ್ ಆಗಿಲ್ಲ ಅಂತ ಹೇಳ್ತಾ ಇದ್ರು. ನೋಡೋಣ ಎಷ್ಟು ದಿನ ತೊಗೊತಾರೆ ಅಂತ. ಸೊ ನನ್ನ ವೈಫ್ ಅವರ ಕೊಲೀಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ನೆಲಮಂಗಲ ಟೋಲ್ ಹತ್ರ ಇದ್ದಾರೆ. ಇಲ್ಲಿಂದ ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ಸು. ಸೊ ನಾವು ಅಲ್ಲಿ ಅವ್ರನ್ನ ಸಿಗ್ತೀವಿ. ಆ್ಯಕ್ಚುಲಿ ಇನ್ನೊಂದು ಸೀನ್ ಏನಂದರೆ, ಈ ಮೆಟ್ರೋ ಕೆಲಸ ನಡೀತಾ ಇದೆಯಲ್ಲ, ಅದಕ್ಕಿಂತ ಎಲ್ಲರೂ ನಾವು ಬಂದುಬಿಟ್ಟು ಸರ್ವಿಸ್ ರೋಡಲ್ಲಿ ಬಿಟ್ಟು ಕೂರಿಸ್ಬಿಟ್ರು. ಸೊ ಟೈಮ್ ಬಂದುಬಿಟ್ಟು 8:40 ಆಗಿದೆ, 10 minutes ಆಫ್ ಡಿಲೇ. ಸೊ ವಿ ಮೈಟ್ ಬಿ ದೇರ್ ಬೈ 9 o'clock ಅಲ್ಲಿ ಇರ್ತೀವಿ. ಪ್ಲಸ್ ರೋಡ್ ಬರೋ ಅಷ್ಟೇನು ಚೆನ್ನಾಗಿದೆಯಲ್ಲ ನಮ್ಮ ರೋಡು. ನಿಮಗೆ ಗೊತ್ತಲ್ಲ ಸರ್ವಿಸ್ ರೋಡ್ ಹೆಂಗಿರುತ್ತಂತ. ಸೊ
ಅವ್ರನ್ನ ಮತ್ತೆ ಅವ್ರನ್ನ ಮೀಟ್ ಆದಮೇಲೆ ನಿಮ್ಮನ್ನ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ಮೀಟ್ ಆಯಿತು ಗೈಸ್. ಅವ್ರ ಮುಂದೆ KTM ಅಲ್ಲಿ ಹೋಗ್ತಾ ಇದ್ದಾರೆ, ನಾವು ಡಮ್ಮಿಯಲ್ಲಿ. ನೀವೇನೋ ತಿಂದು ಮಾಡ್ತೀರಂತ ಈ ಥರ ರೋಡ್ ಸೈಡಲ್ಲಿ ಮಾಡಿ ಗೈಸ್ ಸಾಕೋದಾಗಿರುತ್ತೆ. ತಿನ್ನಕ್ಕೆ ಮಾತ್ರ ಪ್ರೈಸು ಕಡಿಮೆನೇ ಇರುತ್ತೆ. ಸೊ ಇವತ್ತಿನ ಡೆಸ್ಟಿನೇಷನ್ ಎಲ್ಲಂದರೆ ಹೋಟೆಲ್ ಮಯೂರ. ಎಲ್ಲಿ ಬರುತ್ತಂದರೆ ಬೇಲೂರು ಕ್ರಾಸ್ ಹತ್ರ ಕುಣಿಗಲ್ ಮುಗಿದು ಸ್ವಲ್ಪ ಮುಂದೆ ಹೋಗಿದ ತಕ್ಷಣ. ಸರಿ ಬನ್ನಿ, ನಾನು ಸ್ಟಾಪ್ ಮಾಡಿದ್ಮೇಲೆ ನಿಮ್ಮನ್ನ ಮತ್ತೆ ಸಿಗ್ತೀನಿ. ಸೊ ಈಗ ಬ್ರೇಕ್ಫಾಸ್ಟ್ ಮುಗೀತು ಗೈಸ್. ಈಗ ನಾವು ಮತ್ತೆ ಬೆಂಗಳೂರಿಗೆ ಆನ್ ವೇ. ಸೊ ಬ್ರೇಕ್ಫಾಸ್ಟ್ ಮಯೂರಲ್ಲಿ ಡೀಸೆಂಟ್ ಆಗಿತ್ತು. ಪ್ರೈಸ್ ಬಂದ್ಬಿಟ್ಟು 1.5 ಡೀಸೆಂಟ್. ನೀವೇನೋ ಬ್ರೇಕ್ಫಾಸ್ಟ್ ರೈಟ್ ಮಾಡಬೇಕಂದ್ರೆ ಮಯೂರ ಹೋಟೆಲ್ನ ಸಜೆಸ್ಟ್ ಮಾಡ್ಕೊಳ್ಬೋದು. ಅದು ಬಿಟ್ಟರೆ ನಿಮಗೆ ಪಕ್ಕ ದಾಲ್ದಾನ ಕಿಚಿ ಮನೆ ಎಲ್ಲ ಬರುತ್ತೆ ಇಲ್ಲ. ಸೊ ಹೋಗೋ ಟೈಮಲ್ಲಿ ನಮ್ಮ ಫ್ಯಾಟ್ ಬಾಯ್ಗೆ ಫ್ಯೂಲ್ ಹಾಕ್ಸೋಣ. ಫ್ಯೂಲ್ ಕಡಿಮೆ ಇದೆ. ಈ ಹೈವೇ ಬಂದ್ಬಿಟ್ಟು ಹಾಸನ ತನಕ ಹೋಗೋದು. ಐಸೋನು, ಚಿಕ್ಕಮಂಗ್ಳೂರು, ಸಕಲೇಶ್ಪುರ್ಗೆಲ್ಲ. ಏನೋ ಅವರು ಸಕಲೇಶ್ಪುರು ಮತ್ತು ಚಿಕ್ಕಮಂಗ್ಳೂರು ವಿಡಿಯೋ ನೋಡಿಲ್ಲ, ಅದೇ ಐ ಕಾರ್ಡಲ್ಲಿ ಹಾಕಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ ಗೈಸ್. ಸೊ ಇವತ್ತಿನ ರೈಡು
ಗುಡ್. ನೆಕ್ಸ್ಟ್ ರೈಡ್ಸು ಬರ್ತಾನೆ ಇರುತ್ತೆ ನಮ್ಮ ಚಾನಲಲ್ಲಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ರಿ. ಹೋಗೋ ದಾರಿಯಲ್ಲಿ ನಾವು ಹಂಗೆ ಪೆಟ್ರೋಲು ಹಾಕಿ ನಮ್ಮ ಗಾಡಿಗೆ ಹೋಗೋಣ. ಏನು ಹೇಳುತ್ತೀರಾ? ಆ್ಯಂಡ್ ಎಸ್ಪೆಷಲಿ ಆಫ್ಟರ್ ಜುಲೈದಲ್ಲಿ ಬರ್ತೀರಂದರೆ ಜುಲೈಯಿಂದ ಡಿಸೆಂಬರ್ ತನಕ ಈ ರೋಡ್ ಮಾತ್ರ ಎಪಿಕ್ ಆಗಿರುತ್ತೆ ಗೈಸ್. ಏನಕ್ಕಂದರೆ ಮಳೆ ಸೀಸನ್ ಇರುತ್ತೆ, ಆಮೇಲೆ ವಿಂಡೋ ಬರುತ್ತೆ. ಏನಿರುತ್ತೆ ಅಂದರೆ ಮಳೆ ಸೀಸನ್ ಆದಮೇಲೆ ಗ್ರೀನರಿ ಫುಲ್ ರೈಟ್ ಸೈಡು ಲೆಫ್ಟ್ ಸೈಡು ಇರುತ್ತೆ. ಮತ್ತು ಬೆಟ್ಟ ಎಲ್ಲ ಗ್ರೀನಾಗಿ ಕಾಣಿಸುತ್ತೆ ನಿಮಗೆ. ಅದೊಂದಿದೆ. ನೀವೇನೋ ಬರ್ತೀರಂದರೆ ದಯವಿಟ್ಟು ಚೆಕ್ ಮಾಡಿ ನೋಡಿ. ದಯವಿಟ್ಟು ರೋಡ್ನ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ನಾವು ಮತ್ತೆ ನಿಮ್ಮನ್ನ ಅದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬೈ ಗಾಯ್ಸ್.